ಕೋಗಿಲು ಬಡಾವಣೆಯ ನಿರಾಶ್ರಿತರಿಗೆ ಇವತ್ತು ರಾಜ್ಯ ಸರ್ಕಾರ ಫ್ಲಾಟ್ ಭಾಗ್ಯವನ್ನ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡದ ಬಳಿಗೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ಇದು ಈ ಕ್ಷಣದ ಸೂಪರ್ ಎಕ್ಸ್ಕ್ಲೂಸಿವ್. ಅಕ್ರಮ ನಿವಾಸಿಗಳಿಗೆ ಬಂಪರ್, ಲೂಟಿಕೋರರಿಗೆ ಲಾಟರಿ ಭಾಗ್ಯ. ಅಕ್ರಮ ನಿವಾಸಿಗಳಿಗೆ ಕೊಡುವ ಫ್ಲಾಟ್ ಹೇಗಿದೆ ಗೊತ್ತಾ? ಜನ್ಮಭೂಮಿ ಲೇಔಟ್ನಿಂದ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ. ಕೋಗಿಲು ಗ್ರಾಮದಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿ ಮನೆ ಕಟ್ಕೊಂಡಿದ್ದಂತ ವ್ಯಕ್ತಿಗಳ ಮನೆಗಳನ್ನ ಈಗ ಕರ್ನಾಟಕ ಸರ್ಕಾರ ನೆಲಸಮ ಮಾಡಿದೆ. ಆದ್ರೆ ಮತ್ತೊಂದು ವಿಪರ್ಯಾಸ ಅಂದ್ರೆ ಅಲ್ಲಿರುವಂತ ಜನರಿಗೆ, ಅಂದ್ರೆ ಅತಿಕ್ರಮಣ ಪ್ರವೇಶ ಮಾಡಿ ಮನೆ ಕಟ್ಕೊಂಡಿದ್ದಂತ ವ್ಯಕ್ತಿಗಳನ್ನ ನಿರಾಶ್ರಿತರು ಅಂತ ಪರಿಗಣಿಸಿ ಈಗ ಅವರಿಗೆ ಕೋಗಿಲು ಗ್ರಾಮದಿಂದ ಸುಮಾರು 7 ಕಿಲೋಮೀಟರ್ ಒಳಗಡೆ ಇರುವಂತ ಮತ್ತೊಂದು ಜಾಗದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಸರ್ಕಾರವೇ ಕಲ್ಪಿಸ್ತಾ ಇದೆ. ಆ ಸ್ಥಳದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಇದೆ. ಈ ಸದ್ಯದ ಮಟ್ಟಿಗೆ ನಾವು 1 ಲಕ್ಷ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆಯಡಿ, ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದ ಯೋಜನೆಯಡಿ ನಿರ್ಮಿಸಲಾಗಿರುವಂತಹ 1087 ಫ್ಲಾಟ್ಗಳು ಇರುವಂತ ಲೊಕೇಶನ್ ನಲ್ಲಿ ನಾವಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು, ಬೈಯಪ್ಪನಹಳ್ಳಿಯ ಜಾಗದಲ್ಲಿ, ಅಂದ್ರೆ ಆ ಒಂದು ಕೋಗಿಲು ಸ್ಥಳದಿಂದ ಕೇವಲ 7 ಕಿಲೋಮೀಟರ್ ಅಂತರದಲ್ಲಿರುವಂತಹ ಜಾಗದಲ್ಲಿ ಅಷ್ಟೂ ಜನರಿಗೆ ಮನೆಗಳ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಅದರ ಜೊತೆಗೆ ಯಾರೆಲ್ಲ ನಿರಾಶ್ರಿತರಿದ್ದಾರೆ, ಯಾರ ಬಳಿ ದಾಖಲಾತಿಗಳು ಸರಿಯಾಗಿ ಇದ್ದಾವೆ, ಯಾರು ನಿಜವಾಗ್ಲೂ ಅಲ್ಲಿ ವಾರಸುದಾರರಿದ್ರು, ಯಾರು ಹೊರ ರಾಜ್ಯಗಳಿಂದ ಬಂದಿದ್ದಾರೆ, ಅವರನ್ನ ಹೊರತುಪಡಿಸಿ ಸ್ಥಳೀಯವಾಗಿ ಇದ್ದಂತ ವ್ಯಕ್ತಿಗಳಿಗೆ ಮನೆಯನ್ನ ಕೊಡ್ತೇವೆ ಅಂತ ಭರವಸೆನ ನೀಡಿದ್ರು. ಅದರ ಜೊತೆಗೆ ಸಬ್ಸಿಡಿಯನ್ನ ಕೂಡ ಈಗ ಸರ್ಕಾರ ಘೋಷಣೆ ಮಾಡೋದನ್ನ ನಾವು ಗಮನಿಸಿರುವಂತದ್ದು. ಮತ್ತೊಂದು ಕಡೆಗೆ 5 ಬ್ಲಾಕ್ಗಳು ಇರುವಂತ ಈ ಒಂದು ರಾಜೀವ್ ಗಾಂಧಿ ಸಂಕೀರ್ಣದಲ್ಲಿದ್ದೇವೆ. ಇಲ್ಲಿ 1087 ಫ್ಲಾಟ್ಗಳ ಪೈಕಿ ಸುಮಾರು 150 ಮನೆಗಳನ್ನ ಕೊಡ್ತೇವೆ ಅಂತ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ಎಷ್ಟರ ಮಟ್ಟಿಗೆ ಸೂಕ್ತ ಇದು ಅನ್ನೋದು ಪ್ರಶ್ನೆ ಈಗ ವಿಪಕ್ಷಗಳು ಕೇಳ್ತಿರುವಂತದ್ದು. ಮೊದಲನೇದಾಗಿ ಸರ್ಕಾರದ ಜಾಗವನ್ನ ಅತಿಕ್ರಮಣ ಪ್ರವೇಶ ಮಾಡಿ ಮನೆಯನ್ನ ನಿರ್ಮಾಣ ಮಾಡಿದಂತ ವ್ಯಕ್ತಿಗಳನ್ನ ಕಳ್ಳರಂತೆ ಭಾವಿಸಬೇಕು. ಆದ್ರೆ ಅಂತಹ ವ್ಯಕ್ತಿಗಳಿಗೆ ಈ ಮನೆಗಳನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದು ಪ್ರಶ್ನೆ ಬರ್ತಿದೆ. ರಾಜ್ಯದಲ್ಲೇ ಸುಮಾರು 30 ರಿಂದ 35 ಲಕ್ಷ ಜನರು ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ. ಬಡವರಿದ್ದೇವೆ, ಬಿಪಿಎಲ್ ಕಾರ್ಡ್ ಅನ್ನ ನಾವು ಕಳೆದ ಅನೇಕ ವರ್ಷಗಳಿಂದ ಹೊಂದಿದ್ದೇವೆ, ಆದ್ರೆ ಒಂದು ಸ್ವಂತ ಸೂರಿಲ್ಲ, ಸರ್ಕಾರಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ್ದೇವೆ, ಯಾವುದಾದರೂ ಯೋಜನೆ ಅಡಿ ಮನೆ ಕೊಡಿ ಅಂತ ಅಂತಹ ವ್ಯಕ್ತಿಗಳಿಗೆ ಕೊಡದ ಮನೆಯನ್ನ ಇಲ್ಲಿ ಅತಿಕ್ರಮಣ ಪ್ರವೇಶ ಮಾಡದಂತ ಮನೆಗಳನ್ನ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಟ್ಟಂತ ಜನರಿಗೆ ಕಟ್ಟಿಕೊಡುವಂತದ್ದು ಅಥವಾ ಕಟ್ಟಿರುವಂತ ಮನೆಗಳನ್ನ ಕೊಡೋದು ಎಷ್ಟು ಸೂಕ್ತ, ಅದರಲ್ಲೂ ಕೂಡ ಸಬ್ಸಿಡಿ ರೇಟ್ ನಲ್ಲಿ ಕೊಡೋದು ಎಷ್ಟು ಸೂಕ್ತ ಅನ್ನೋದು ಪ್ರಶ್ನೆನ ಮಾಡಿತ್ತು. ಮತ್ತೊಂದು ಕಡೆಗೆ ಇಲ್ಲಿ ರಾಜಕೀಯ ಕೂಡ ತಲೆದೂರಿಸಿರುವಂತದ್ದು. ಬಿಜೆಪಿ ಹಾಗೂ ಜೆಡಿಎಸ್ ನ ನಾಯಕರು ಹೇಳ್ತಿರುವಂತದ್ದು, ಕೇರಳದ ಚುನಾವಣೆ ಅತ್ಯಂತ ಸನಿಹದಲ್ಲೇ ಇರೋದ್ರಿಂದ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಮುಸ್ಲಿಮರ ಓಲೈಕೆಯನ್ನ ಮಾಡಬೇಕಾಗಿದೆ. ಮನೆಯನ್ನ ಕಳೆದುಕೊಂಡವರ ಪೈಕಿ ಬಹುತೇಕರು ಮುಸ್ಲಿಮರಿದ್ರು, ರೋಹಿಂಗ್ಯಾಗಳಿದ್ರು. ಇಲ್ಲಿ ಮುಸ್ಲಿಮರ ಓಲೈಕೆಯನ್ನ ಮಾಡಿದ್ರೆ ಕೇರಳದಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ. ಈ ಕಾರಣದಿಂದವೇ ಮನೆಯನ್ನ ಕೊಡ್ತಿರೋದು ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಇದು ಕಾನೂನಾತ್ಮಕವಾಗಿ ಪ್ರಕ್ರಿಯೆಯನ್ನು ನಡೆಸ್ತೇವೆ ಅಂತ ಸರ್ಕಾರ ಹೇಳ್ತಿದೆ. ಏನಾಗುತ್ತೆ ಕಾದು ನೋಡಿ. ಕೋಗಿಲು ಬಡಾವಣೆಯ ನಿರಾಶ್ರಿತರಿಗೆ ಇವತ್ತು ರಾಜ್ಯ ಸರ್ಕಾರ ಫ್ಲಾಟ್ ಭಾಗ್ಯವನ್ನ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡದ ಬಳಿಗೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ಇದು ಈ ಕ್ಷಣದ ಸೂಪರ್ ಎಕ್ಸ್ಕ್ಲೂಸಿವ್. ಅಕ್ರಮ ನಿವಾಸಿಗಳಿಗೆ ಬಂಪರ್, ಲೂಟಿಕೋರರಿಗೆ ಲಾಟರಿ ಭಾಗ್ಯ. ಅಕ್ರಮ ನಿವಾಸಿಗಳಿಗೆ ಕೊಡುವ ಫ್ಲಾಟ್ ಹೇಗಿದೆ ಗೊತ್ತಾ? ಜನ್ಮಭೂಮಿ ಲೇಔಟ್ನಿಂದ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ. ಕೋಗಿಲು ಗ್ರಾಮದಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿ ಮನೆ ಕಟ್ಕೊಂಡಿದ್ದಂತ ವ್ಯಕ್ತಿಗಳ ಮನೆಗಳನ್ನ ಈಗ ಕರ್ನಾಟಕ ಸರ್ಕಾರ ನೆಲಸಮ ಮಾಡಿದೆ. ಆದ್ರೆ ಮತ್ತೊಂದು ವಿಪರ್ಯಾಸ ಅಂದ್ರೆ ಅಲ್ಲಿರುವಂತ ಜನರಿಗೆ, ಅಂದ್ರೆ ಅತಿಕ್ರಮಣ ಪ್ರವೇಶ ಮಾಡಿ ಮನೆ ಕಟ್ಕೊಂಡಿದ್ದಂತ ವ್ಯಕ್ತಿಗಳನ್ನ ನಿರಾಶ್ರಿತರು ಅಂತ ಪರಿಗಣಿಸಿ ಈಗ ಅವರಿಗೆ ಕೋಗಿಲು ಗ್ರಾಮದಿಂದ ಸುಮಾರು 7 ಕಿಲೋಮೀಟರ್ ಒಳಗಡೆ ಇರುವಂತ ಮತ್ತೊಂದು ಜಾಗದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಸರ್ಕಾರವೇ ಕಲ್ಪಿಸ್ತಾ ಇದೆ. ಆ ಸ್ಥಳದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಇದೆ. ಈ ಸದ್ಯದ ಮಟ್ಟಿಗೆ ನಾವು
1,00,000 ಬಹುಮಹಡಿ ಬೆಂಗಳೂರು ವಸತಿ ಯೋಜನೆಯಡಿ ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದ ಯೋಜನೆಯಡಿ ನಿರ್ಮಿಸಲಾಗಿರುವಂತಹ 1087 ಫ್ಲಾಟ್ಗಳು ಇರುವಂತ ಲೊಕೇಶನ್ ನಲ್ಲಿ ನಾವಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು, ಬೈಯಪ್ಪನಹಳ್ಳಿಯ ಜಾಗದಲ್ಲಿ ಅಂದ್ರೆ ಆ ಒಂದು ಕೋಗಿಲು ಸ್ಥಳದಿಂದ ಕೇವಲ 7 ಕಿಲೋಮೀಟರ್ ಅಂತರದಲ್ಲಿರುವಂತಹ ಜಾಗದಲ್ಲಿ ಅಷ್ಟೂ ಜನರಿಗೆ ಮನೆಗಳ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಅದರ ಜೊತೆಗೆ ಯಾರೆಲ್ಲ ನಿರಾಶ್ರಿತರಿದ್ದಾರೆ, ಯಾರ ಬಳಿ ದಾಖಲಾತಿಗಳು ಸರಿಯಾಗಿ ಇದ್ದಾವೆ, ಯಾರು ನಿಜವಾಗ್ಲೂ ಅಲ್ಲಿ ವಾರಸುದಾರರಿದ್ರು, ಯಾರು ಹೊರ ರಾಜ್ಯಗಳಿಂದ ಬಂದಿದ್ದಾರೆ, ಅವರನ್ನ ಹೊರತುಪಡಿಸಿ ಸ್ಥಳೀಯವಾಗಿ ಇದ್ದಂತ ವ್ಯಕ್ತಿಗಳಿಗೆ ಮನೆಯನ್ನ ಕೊಡ್ತೇವೆ ಅಂತ ಭರವಸೆನ ನೀಡಿದ್ರು. ಅದರ ಜೊತೆಗೆ ಸಬ್ಸಿಡಿಯನ್ನ ಕೂಡ ಈಗ ಸರ್ಕಾರ ಘೋಷಣೆ ಮಾಡೋದನ್ನ ನಾವು ಗಮನಿಸಿರುವಂತದ್ದು. ಮತ್ತೊಂದು ಕಡೆಗೆ 5 ಬ್ಲಾಕ್ಗಳು ಇರುವಂತ ಈ ಒಂದು ರಾಜೀವ್ ಗಾಂಧಿ ಸಂಕೀರ್ಣದಲ್ಲಿದ್ದೇವೆ. ಇಲ್ಲಿ 1087 ಫ್ಲಾಟ್ಗಳ ಪೈಕಿ ಸುಮಾರು 150 ಮನೆಗಳನ್ನ ಕೊಡ್ತೇವೆ ಅಂತ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ಎಷ್ಟರ ಮಟ್ಟಿಗೆ ಸೂಕ್ತ ಇದು ಅನ್ನೋದು ಪ್ರಶ್ನೆ ಈಗ ವಿಪಕ್ಷಗಳು ಕೇಳ್ತಿರುವಂತದ್ದು. ಮೊದಲನೇದಾಗಿ ಸರ್ಕಾರದ ಜಾಗವನ್ನ ಅತಿಕ್ರಮಣ ಪ್ರವೇಶ ಮಾಡಿ ಮನೆಯನ್ನ ನಿರ್ಮಾಣ ಮಾಡಿದಂತ ವ್ಯಕ್ತಿಗಳನ್ನ ಕಳ್ಳರಂತೆ ಭಾವಿಸಬೇಕು. ಆದ್ರೆ ಅಂತಹ ವ್ಯಕ್ತಿಗಳಿಗೆ ಈ ಮನೆಗಳನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದು ಪ್ರಶ್ನೆ ಬರ್ತಿದೆ. ರಾಜ್ಯದಲ್ಲೇ ಸುಮಾರು 30 ರಿಂದ 35 ಲಕ್ಷ ಜನರು ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ. ಬಡವರಿದ್ದೇವೆ, ಬಿಪಿಎಲ್ ಕಾರ್ಡ್ ಅನ್ನ ನಾವು ಕಳೆದ ಅನೇಕ ವರ್ಷಗಳಿಂದ ಹೊಂದಿದ್ದೇವೆ, ಆದ್ರೆ ಒಂದು ಸ್ವಂತ ಸೂರಿಲ್ಲ. ಸರ್ಕಾರಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ್ದೇವೆ, ಯಾವುದಾದರೂ ಯೋಜನೆ ಅಡಿ ಮನೆ ಕೊಡಿ ಅಂತ. ಅಂತಹ ವ್ಯಕ್ತಿಗಳಿಗೆ ಕೊಡದ ಮನೆಯನ್ನ ಇಲ್ಲಿ ಅತಿಕ್ರಮಣ ಪ್ರವೇಶ ಮಾಡದಂತ ಮನೆಗಳನ್ನ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಟ್ಟಂತ ಜನರಿಗೆ ಕಟ್ಟಿಕೊಡುವಂತದ್ದು ಅಥವಾ ಕಟ್ಟಿರುವಂತಹ ಮನೆಗಳನ್ನ ಕೊಡೋದು ಎಷ್ಟು ಸೂಕ್ತ, ಅದರಲ್ಲೂ ಕೂಡ ಸಬ್ಸಿಡಿ ರೇಟ್ ನಲ್ಲಿ ಕೊಡೋದು ಎಷ್ಟು ಸೂಕ್ತ ಅನ್ನೋದು ಪ್ರಶ್ನೆನ ಮಾಡಿತ್ತು. ಮತ್ತೊಂದು ಕಡೆಗೆ ಇಲ್ಲಿ ರಾಜಕೀಯ ಕೂಡ ತಲೆದೂರಿಸಿರುವಂತದ್ದು. ಬಿಜೆಪಿ ಹಾಗೂ ಜೆಡಿಎಸ್ ನ ನಾಯಕರು ಹೇಳ್ತಿರುವಂತದ್ದು, ಕೇರಳದ ಚುನಾವಣೆ ಅತ್ಯಂತ ಸನಿಹದಲ್ಲೇ ಇರೋದ್ರಿಂದ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಮುಸ್ಲಿಮರ ಓಲೈಕೆಯನ್ನ ಮಾಡಬೇಕಾಗಿದೆ. ಮನೆಯನ್ನ ಕಳೆದುಕೊಂಡವರ ಪೈಕಿ ಬಹುತೇಕರು ಮುಸ್ಲಿಮರಿದ್ರು, ರೋಹಿಂಗ್ಯಾಗಳಿದ್ರು. ಇಲ್ಲಿ ಮುಸ್ಲಿಮರ ಓಲೈಕೆಯನ್ನ ಮಾಡಿದೆ. ಕೇರಳದಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ. ಈ ಕಾರಣದಿಂದವೇ ಮನೆಯನ್ನ ಕೊಡ್ತಿರೋದು ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಇದು ಕಾನೂನಾತ್ಮಕವಾಗಿ ಪ್ರಕ್ರಿಯೆಯನ್ನು ನಡೆಸ್ತೇವೆ ಅಂತ ಸರ್ಕಾರ ಹೇಳ್ತಿದೆ. ಏನಾಗುತ್ತೆ ಕಾದು ನೋಡಿ. ಕೋಗಿಲು ಬಡಾವಣೆಯ ನಿರಾಶ್ರಿತರಿಗೆ ಇವತ್ತು ರಾಜ್ಯ ಸರ್ಕಾರ ಫ್ಲಾಟ್ ಭಾಗ್ಯವನ್ನ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಈ ವಿಚಾರವಾಗಿ ರಿಪಬ್ಲಿಕ್ ಕನ್ನಡದ ಬಳಿಗೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ಇದು ಈ ಕ್ಷಣದ ಸೂಪರ್ ಎಕ್ಸ್ಕ್ಲೂಸಿವ್. ಅಕ್ರಮ ನಿವಾಸಿಗಳಿಗೆ ಬಂಪರ್, ಲೂಟಿಕೋರರಿಗೆ ಲಾಟರಿ ಭಾಗ್ಯ. ಅಕ್ರಮ ನಿವಾಸಿಗಳಿಗೆ ಕೊಡುವ ಫ್ಲಾಟ್ ಹೇಗಿದೆ ಗೊತ್ತಾ? ಜನ್ಮಭೂಮಿ ಲೇಔಟ್ನಿಂದ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ. ಕೋಗಿಲು ಗ್ರಾಮದಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿ ಮನೆ ಕಟ್ಕೊಂಡಿದ್ದಂತ ವ್ಯಕ್ತಿಗಳ ಮನೆಗಳನ್ನ ಈಗ ಕರ್ನಾಟಕ ಸರ್ಕಾರ ನೆಲಸಮ ಮಾಡಿದೆ. ಆದ್ರೆ ಮತ್ತೊಂದು ವಿಪರ್ಯಾಸ ಅಂದ್ರೆ ಅಲ್ಲಿರುವಂತ ಜನರಿಗೆ ಅಂದ್ರೆ ಅತಿಕ್ರಮಣ ಪ್ರವೇಶ ಮಾಡಿ ಮನೆ ಕಟ್ಕೊಂಡಿದ್ದಂತ ವ್ಯಕ್ತಿಗಳನ್ನ ನಿರಾಶ್ರಿತರು ಅಂತ ಪರಿಗಣಿಸಿ ಈಗ ಅವರಿಗೆ ಕೋಗಿಲು ಗ್ರಾಮದಿಂದ ಸುಮಾರು 7 ಕಿಲೋಮೀಟರ್ ಒಳಗಡೆ ಇರುವಂತ ಮತ್ತೊಂದು ಜಾಗದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಸರ್ಕಾರವೇ ಕಲ್ಪಿಸ್ತಾ ಇದೆ. ಆ ಸ್ಥಳದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಇದೆ. ಈ ಸದ್ಯದ ಮಟ್ಟಿಗೆ ನಾವು 1,00,000 ಬಹುಮಹಡಿ ಬೆಂಗಳೂರು ವಸತಿ ಯೋಜನೆಯಡಿ ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದ ಯೋಜನೆಯಡಿ ನಿರ್ಮಿಸಲಾಗಿರುವಂತಹ 1087 ಫ್ಲಾಟ್ಗಳು ಇರುವಂತ ಲೊಕೇಶನ್ ನಲ್ಲಿ ನಾವಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು, ಬೈಯಪ್ಪನಹಳ್ಳಿಯ ಜಾಗದಲ್ಲಿ ಅಂದ್ರೆ ಆ ಒಂದು ಕೋಗಿಲು ಸ್ಥಳದಿಂದ ಕೇವಲ 7 ಕಿಲೋಮೀಟರ್ ಅಂತರದಲ್ಲಿರುವಂತಹ ಜಾಗದಲ್ಲಿ ಅಷ್ಟೂ ಜನರಿಗೆ ಮನೆಗಳ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಅದರ ಜೊತೆಗೆ ಯಾರೆಲ್ಲ ನಿರಾಶ್ರಿತರಿದ್ದಾರೆ, ಯಾರ ಬಳಿ ದಾಖಲಾತಿಗಳು ಸರಿಯಾಗಿ ಇದ್ದಾವೆ, ಯಾರು ನಿಜವಾಗ್ಲೂ ಅಲ್ಲಿ ವಾರಸುದಾರರಿದ್ರು, ಯಾರು ಹೊರ ರಾಜ್ಯಗಳಿಂದ ಬಂದಿದ್ದಾರೆ, ಅವರನ್ನ ಹೊರತುಪಡಿಸಿ ಸ್ಥಳೀಯವಾಗಿ ಇದ್ದಂತ ವ್ಯಕ್ತಿಗಳಿಗೆ ಮನೆಯನ್ನ ಕೊಡ್ತೇವೆ ಅಂತ ಭರವಸೆನ ನೀಡಿದ್ರು. ಅದರ ಜೊತೆಗೆ ಸಬ್ಸಿಡಿಯನ್ನ ಕೂಡ ಈಗ ಸರ್ಕಾರ ಘೋಷಣೆ ಮಾಡೋದನ್ನ ನಾವು ಗಮನಿಸಿರುವಂತದ್ದು. ಮತ್ತೊಂದು ಕಡೆಗೆ 5 ಬ್ಲಾಕ್ಗಳು ಇರುವಂತ ಈ ಒಂದು ರಾಜೀವ್ ಗಾಂಧಿ ಸಂಕೀರ್ಣದಲ್ಲಿದ್ದೇವೆ. ಇಲ್ಲಿ 1087 ಫ್ಲಾಟ್ಗಳ ಪೈಕಿ ಸುಮಾರು 150 ಮನೆಗಳನ್ನ ಕೊಡ್ತೇವೆ ಅಂತ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ
ಎಷ್ಟರ ಮಟ್ಟಿಗೆ ಸೂಕ್ತ ಇದು ಅನ್ನೊಂದು ಪ್ರಶ್ನೆ ಈಗ ವಿಪಕ್ಷಗಳು ಕೇಳ್ತಿರುವಂತದ್ದು. ಮೊದಲನೇದಾಗಿ ಸರ್ಕಾರದ ಜಾಗವನ್ನ ಅತಿಕ್ರಮಣ ಪ್ರವೇಶ ಮಾಡಿ ಮನೆಯನ್ನ ನಿರ್ಮಾಣ ಮಾಡಿದಂತ ವ್ಯಕ್ತಿಗಳನ್ನ ಕಳ್ಳರಂತೆ ಭಾವಿಸಬೇಕು. ಆದ್ರೆ ಅಂತಹ ವ್ಯಕ್ತಿಗಳಿಗೆ ಈ ಮನೆಗಳನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದು ಪ್ರಶ್ನೆ ಬರ್ತಿದೆ. ರಾಜ್ಯದಲ್ಲೇ ಸುಮಾರು 30 ರಿಂದ 35 ಲಕ್ಷ ಜನರು ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ. ಬಡವರಿದ್ದೇವೆ, ಬಿಪಿಎಲ್ ಕಾರ್ಡ್ ಅನ್ನ ನಾವು ಕಳೆದ ಅನೇಕ ವರ್ಷಗಳಿಂದ ಹೊಂದಿದ್ದೇವೆ, ಆದ್ರೆ ಒಂದು ಸ್ವಂತ ಸೂರಿಲ್ಲ, ಸರ್ಕಾರಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ್ದೇವೆ, ಯಾವುದಾದರೂ ಯೋಜನೆ ಅಡಿ ಮನೆ ಕೊಡಿ ಅಂತ ಅಂತಹ ವ್ಯಕ್ತಿಗಳಿಗೆ ಕೊಡದ ಮನೆಯನ್ನ ಇಲ್ಲಿ ಅತಿಕ್ರಮಣ ಪ್ರವೇಶ ಮಾಡದಂತ ಮನೆಗಳನ್ನ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಟ್ಟಂತ ಜನರಿಗೆ ಕಟ್ಟಿಕೊಡುವಂತದ್ದು ಅಥವಾ ಕಟ್ಟಿರುವಂತಹ ಮನೆಗಳನ್ನ ಕೊಡೋದು ಎಷ್ಟು ಸೂಕ್ತ, ಅದರಲ್ಲೂ ಕೂಡ ಸಬ್ಸಿಡಿ ರೇಟ್ ನಲ್ಲಿ ಕೊಡೋದು ಎಷ್ಟು ಸೂಕ್ತ ಅನ್ನೋದು ಪ್ರಶ್ನೆನ ಮಾಡಿತ್ತು. ಮತ್ತೊಂದ್ ಕಡೆಗೆ ಇಲ್ಲಿ ರಾಜಕೀಯ ಕೂಡ ತಲೆದೂರಿಸಿರುವಂತದ್ದು. ಬಿಜೆಪಿ ಹಾಗೂ ಜೆಡಿಎಸ್ ನ ನಾಯಕರು ಹೇಳ್ತಿರುವಂತದ್ದು, ಕೇರಳದ ಚುನಾವಣೆ ಅತ್ಯಂತ ಸನಿಹದಲ್ಲೇ ಇರೋದ್ರಿಂದ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಮುಸ್ಲಿಮರ ಓಲೈಕೆಯನ್ನ ಮಾಡಬೇಕಾಗಿದೆ. ಮನೆಯನ್ನ ಕಳೆದುಕೊಂಡವರ ಪೈಕಿ ಬಹುತೇಕರು ಮುಸ್ಲಿಮರಿದ್ರು, ರೋಹಿಂಗ್ಯಾಗಳಿದ್ರು. ಇಲ್ಲಿ ಮುಸ್ಲಿಮರ ಓಲೈಕೆಯನ್ನ ಮಾಡಿದ್ರೆ ಕೇರಳದಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ. ಈ ಕಾರಣದಿಂದವೇ ಮನೆಯನ್ನ ಕೊಡ್ತಿರೋದು ಅನ್ನೋ ಒಂದು ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಇದು ಕಾನೂನಾತ್ಮಕವಾಗಿ ಪ್ರಕ್ರಿಯೆಯನ್ನು ನಡೆಸ್ತೇವೆ ಅಂತ ಸರ್ಕಾರ ಹೇಳ್ತಿದೆ. ಏನಾಗುತ್ತೆ ಕಾದು